ಬಹಳ ಮುಖ್ಯವಾಗಿ ಸೋಮ ಅಂತಂದರೆ ಚಂದ್ರ ಮನೋಕಾರಕ ಗ್ರಹ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಮನಸ್ಸಿನ ಮೇಲೆ ಅನೇಕ ವಿಧವಾದ ಪರಿಣಾಮಗಳನ್ನು ಬೀರ್ತಾನೆ ಅಂತ. ಅಂತಹ ಮನೋಕಾರಕನಾಗಿರತಕ್ಕಂತಹ ಚಂದ್ರಗ್ರಹದ ಒಂದು ಪ್ರಭಾವ, ದುಷ್ಪ್ರಭಾವಗಳೇನಾದರೂ ಇದ್ದರೆ, ಕೆಟ್ಟ ಪ್ರಭಾವಗಳಿದ್ದರೆ, ಅಂದರೆ ಏನು ಪ್ರಭಾವವನ್ನು ತೋರಿಸ್ತಾನೆ ಚಂದ್ರ ಅಂತಂದರೆ, ಬಹಳ ಮುಖ್ಯವಾಗಿ ಮನೆಯಲ್ಲಿರತಕ್ಕಂತಹ ಸ್ತ್ರೀ ದೋಷದ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಸ್ತ್ರೀಯರು ಯಾವುದೋ ವಿಧವಾದ ನೋವು, ಹಿಂಸೆಯಲ್ಲಿ ಅನುಭವಿಸ್ತಾ ಇರೋವಂಥದ್ದು, ಹೊಟ್ಟೆ ಸಂಬಂಧವಾದ ನೋವಿರಬಹುದು, ಅಥವಾ ಮನಸ್ಸು ಒಂದು ಸಲ ಇರೋ ಹಾಗೆ ಇನ್ನೊಂದು ಸಲ ಇಲ್ದಿರೋವಂಥದ್ದು, ಈ ರೀತಿಯಾದ ಮಾನಸಿಕ ಬಾಧೆಗಳು, ಒತ್ತಡಕ್ಕೆ ಸಿಕ್ಕಾಕೊಳ್ಳೋದು, ಸುಮ್ಮನಾದರೂ ಕೋಪ ಮಾಡಿಕೊಳ್ಳೋದು, ಸುಮ್ಮನಾದರೂ ಅಳೋದು, ಈ ರೀತಿಯಾದ ಮಾನಸಿಕ ವೈಫಲ್ಯತೆಗಳನ್ನು ನಾವು ಚಂದ್ರ ಯಾವ ಮನೆಯಲ್ಲಿದ್ದಾನೆ ಅನ್ನೋದರ ಮುಖಾಂತರವಾಗಿ ನೋಡ್ತಾ ಹೋಗಬಹುದಾಗತ್ತೆ. ಅದೆಲ್ಲ ಜ್ಯೋತಿಷ್ಯರು ಹೇಳ್ತಾರೆ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು, ಈ ರೀತಿ ವೈಫಲ್ಯತೆಗಳಿದ್ದರೆ ನಮಗೆ ಮನಸ್ಸಿಗೆ ಯಾವಾಗಲೂ ಭಯ, ಆತಂಕ, ಸುಮ್ಮನಾದರೂ ಭಯ, ಎಲ್ಲಾದರೂ ಹೋಗಬೇಕು ಅಂದರೆ ಭಯ ಪಡೋವಂಥದ್ದು, ಈ ರೀತಿಯೆಲ್ಲ ಯಾಕಾಗತ್ತೆ ಒಂದು ಸಮಸ್ಯೆ ಅಂತಂದರೆ, ಆ ಸಮಸ್ಯೆಗೆ ಕಾರಣ ನಮ್ಮ ಮನೆಯಲ್ಲಿ ಆಗಿರತಕ್ಕಂತಹ ಸ್ತ್ರೀ ಶಾಪಾದಿಗಳು. ಸ್ತ್ರೀಯರು ಅನೇಕ ನಮ್ಮ ಜನ್ಮದ ಪಾಪಗಳು ಹೇಗೆ ಕೌಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು. 21 ತಲೆಮಾರು ಅಂತ ಹೇಳ್ತಾರೆ. ತಂದೆಯ ಕಡೆ 12, ತಾಯಿಯ ಕಡೆ 12. ಯಾವುದೇ ವಿಚಾರದಲ್ಲಿ ಈ ತಂದೆ ತಾಯಿಗಳ ವರ್ಗದ್ವಯ ಪಿತೃಣಾಮ್ ಅಂತ ಕರೀತಾರೆ. ಆ ಎರಡೂ ವರ್ಗದಲ್ಲಿರತಕ್ಕಂತಹ ಪಿತೃಗಳ ಒಂದು ಸಮಸ್ಯೆ, ಬಾಧೆಗಳು ನಮ್ಮನ್ನು ಕಾಡ್ತಾ ಬರುತ್ತೆ. ಹೇಗೆ ತಂದೆ ತಾತ ಮಾಡಿದ ಪಿತ್ರಾರ್ಜಿತ ಆಸ್ತಿ, ಹಣ ನಮಗೆ ದೊರಕುತ್ತೋ, ಹಾಗೆ ತಂದೆ ತಾಯಿಗಳು ಮಾಡಿರುವಂತಹ ಪುಣ್ಯ ಪಾಪದ ಫಲಗಳು ಕೂಡ ನಮಗೆ ದೊರಕ್ತಾ ಹೋಗುತ್ತೆ. ಯಾರೋ ತಲೆಮಾರಿನಲ್ಲಿ 3ನೇ ತಲೆಮಾರೋ 4ನೇ ತಲೆಮಾರೋ ನಮಗೆ ಗೊತ್ತೇ ಇರಲ್ಲ, ಅವ್ರ ಬಗ್ಗೆ ನಮಗೆ ಗೊತ್ತೂ ಕೂಡ ಇರೋದಿಲ್ಲ. ಅಂತಹ ಯಾರೋ ಸ್ತ್ರೀಯರು ಮನೆಯಲ್ಲಿ ಶಾಪ ಹಾಕಿರೋದು, ಅಥವಾ ರೋಧನೆ ಮಾಡಿಕೊಂಡಿರೋದು, ಅಥವಾ ಅನ್ಯ ರೀತಿಯಲ್ಲಿ ಮರಣ ಹೊಂದಿರೋದು, ಅಥವಾ ಅವರು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿ ಅವ್ರಿಗೆ ಯಾವುದೂ ಕಾರ್ಯಗಳನ್ನು ಮಾಡದೇ ಇರೋದು, ಇಂತಹ ಸಂದರ್ಭಗಳು ಬಂದಾಗ ಮನೆಯಲ್ಲಿ ಮಾನಸಿಕವಾದ ಹಿಂಸೆ ಕಾಡ್ತಾ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.